ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ನರ್ಸಿಂಗ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾವು ಹೆಡ್ಏಕ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಹೆಡ್ಏಕ್ ಬಗ್ಗೆ ಸ್ಟಡಿ ಮಾಡೋಣ. ಹೆಡ್ ಅಂದರೆ ತಲೆ, ಏಕ್ ಅಂದರೆ ನೋವು. ಓಕೆ, ತಲೆನೋವು ಬಗ್ಗೆ ನಾವು ಈ ವಿಡಿಯೋ ಒಳಗಡೆ ಸ್ಟಡಿ ಮಾಡೋಣ. ತಲೆನೋವು ಅಂದರೆ ಏನು, ಟೈಪ್ಸ್ ಏನೇನಿವೆ, ಅದ್ರ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ಅಂತ ನಾವು ಈ ವಿಡಿಯೋ ಒಳಗಡೆ ನೋಡೋಣ. ಓಕೆ, ಫಸ್ಟ್ ಡೆಫಿನೇಷನ್ ಆಫ್ ಹೆಡ್ಏಕ್ ಏನಿದೆ? ಹೆಡ್ಏಕ್ ಈಸ್ ಪೇನ್ ಇನ್ ಎನಿ ರೀಜನ್ ಆಫ್ ಇನ್ ದಿ ಹೆಡ್. ಏನಿದೆ? ಹೆಡ್ಏಕ್ ಈಸ್ ಪೇನ್ ಆಗ್ತಾ ಇದೆ. ಎಲ್ಲಿ ಸರ್, ಎಲ್ಲಿ ಪೇನ್ ಆಗ್ತಾ ಇದೆ? ಎನಿ ರೀಜನ್ ಇನ್ ದಿ ಹೆಡ್. ಓಕೆ, ನಮ್ಮ ಹೆಡ್ ಇದೆ ಅಲ್ಲ, ನಮ್ಮ ತಲೆ ಇದೆಯಲ್ಲ, ಯಾವುದೇ ಒಂದು ರೀಜನ್ ಒಳಗಡೆ, ಯಾವುದೇ ಒಂದು ಪಾರ್ಟ್ ಒಳಗಡೆ ಪೇನ್ ಆದರೆ ನಾವು ಅದನ್ನು ಏನಂತೀವಿ? ಹೆಡ್ಏಕ್ ಅಂತ ಹೇಳ್ತೀವಿ, ತಲೆನೋವು ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಹೆಡ್ಏಕ್ ಮೇ ಅಕರ್ ಇನ್ ಒನ್ ಸೈಡ್ ಆರ್ ಬೋತ್. ಓಕೆ, ಒನ್ ಸೈಡ್ ಕೂಡ ಹೆಡ್ಏಕ್ ಆಗ್ಬೋದು ನಮಗೆ, ಅಥವಾ ಎರಡು ಸೈಡ್ ಕೂಡ ನಮಗೆ ಹೆಡ್ಏಕ್ ಆಗ್ಬೋದು. ಓಕೆ, ಒನ್ ಸೈಡೆಡ್ ಹೆಡ್ಏಕ್ನೂ ಆಗ್ಬೋದು, ಎರಡು ಸೈಡೆಡ್ ಹೆಡ್ಏಕ್ನೂ ಆಗ್ಬೋದು. ಪರ್ಸನ್ ಇದ್ದಾನೆ, ಓಕೆ, ಸೊ ಈ ಒನ್ ಸೈಡ್ನೂ ಆಗ್ಬೋದು ಅಥವಾ ಫುಲ್ ಹೆಡ್ಏಕ್ ಆಗ್ಬೋದು. ಒನ್ ಸೈಡ್ನೂ ಆಗ್ಬೋದು ಅಥವಾ ಫುಲ್ ಹೆಡ್ಏಕ್ನೂ ಆಗ್ಬೋದು. ಯೂನಿಲ್ಯಾಟ್ರಲ್ ಬೈಲ್ಯಾಟ್ರಲ್ನೂ ಆಗ್ಬೋದು. ನೆಕ್ಸ್ಟ್ ಟೈಪ್ಸ್ ನೋಡೋಣ. ಹೆಡ್ಏಕ್ ಒಳಗಡೆ ಟೈಪ್ಸ್ನೂ ಇರ್ತವೆ ಭಾಳಷ್ಟು. ಫಸ್ಟ್, ಪ್ರೈಮರಿ ಹೆಡ್ಏಕ್ಸ್ ಆ್ಯಂಡ್ ಸೆಕೆಂಡರಿ ಹೆಡ್ಏಕ್. ಪ್ರೈಮರಿ ಹೆಡ್ಏಕ್ ಮತ್ತು ಸೆಕೆಂಡ್ರಿ ಹೆಡ್ಏಕ್. ಫಸ್ಟ್ ನಾವು ಪ್ರೈಮರಿ ಹೆಡ್ಏಕ್ ಅಂದರೆ ನೋಡೋಣ. ಪ್ರೈಮರಿ ಹೆಡ್ಏಕ್, ಓಕೆ, ಹೆಡ್ಏಕ್ ದಟ್ ಅಕರ್ ಆನ್ ದೇರ್ ಓನ್. ಓಕೆ, ಸೊ ಹೆಡ್ಏಕ್ ಆಗ್ತಾ ಇದೆ, ದಟ್ ಅಕರ್ ಆನ್ ದೇರ್ ಓನ್ ಅಂದರೆ ಆಟೋಮೆಟಿಕ್ಕಾಗಿ ಹೆಡ್ಏಕ್ ಆಗ್ತಾ ಇದೆ ಅವರಿಗೆ. ಓಕೆ, ತಾನೇ ಹೆಡ್ಏಕ್ ಆಗ್ತಾ ಇದೆ ವಿಥೌಟ್ ಆ್ಯನ್ ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್. ಅಂದರೆ ಏನು? ಅವನಿಗೆ ಬೇರೆ ಯಾವುದೋ ಡಿಸೀಸ್ ಕಂಡೀಷನ್ ಇಲ್ಲ, ಓನ್ಲಿ ಹೆಡ್ಏಕ್ ಆಗ್ತಾ ಇದೆ. ಅದಕ್ಕೆ ನಾವು ಏನಂತೀವಿ? ಪ್ರೈಮರಿ ಹೆಡ್ಏಕ್. ಓಕೆ, ಪ್ರೈಮರಿ ಹೆಡ್ಏಕ್ ಅಂದರೆ ಹೆಡ್ಏಕ್ ವಿಥೌಟ್ ಎನಿ ಅದರ್ ಮೆಡಿಕಲ್ ಕಂಡೀಷನ್. ಓಕೆ, ಸೊ ಹೆಡ್ಏಕ್ ಇರುತ್ತೆ ವಿಥೌಟ್ ಎನಿ ಅದರ್ ಮೆಡಿಕಲ್ ಕಂಡೀಷನ್. ಸೊ ನಾವು ಎಕ್ಸಾಂಪಲ್ ತೊಗೊಳ್ಳೋಣ. ಮೆಡಿಕಲ್ ಕಂಡೀಷನ್ ಅಂದರೆ ಹೈಪರ್ ಟೆನ್ಷನ್. ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಹೆಡ್ಏಕ್ ಆಗುತ್ತೆ. ಓಕೆ, ಸೊ ವಿಥೌಟ್ ಎನಿ ಅಂದರೆ ಬ್ಲಡ್ ಪ್ರೆಷರ್ನೂ ಜಾಸ್ತಿ ಇಲ್ಲ ಅವನಿಗೆ, ಬೇರೆದೇ ಬ್ರೈನ್ ಒಳಗಡೆ ಕ್ಯಾನ್ಸರ್ನೂ ಇಲ್ಲ, ಬಟ್ ಅವನಿಗೆ ಹೆಡ್ಏಕ್ ಆಗ್ತಾಯಿದೆ ಅಂದರೆ ಪ್ರೈಮರಿ ಹೆಡ್ಏಕ್. ಸೊ ಅದ್ರ ಪ್ರೈಮರಿ ಹೆಡ್ಏಕ್ ಒಳಗಡೆ ಟೈಪ್ಸ್ ಇದ್ದಾವೆ, ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ಭಾಳ ಸಾರಿ ಎಕ್ಸಾಮ್ ಒಳಗಡೆ ಅಲ್ಲಿ ಕೇಳಿದ್ದಾರೆ. ಟೈಪ್ಸ್ ಆಫ್ ಪ್ರೈಮರಿ ಹೆಡ್ಏಕ್. ಫಸ್ಟ್ ಇದೆ ಟೆನ್ಷನ್ ಹೆಡ್ಏಕ್. ಓಕೆ, ಟೆನ್ಷನ್ ಹೆಡ್ಏಕ್ ಅಂದರೆ ಡಿಫೈನ್ ಈಸಿಲಿ ನೀವು ಮಾಡ್ಬೋದು. ಟೆನ್ಷನ್ ಮಾಡಿದ್ದಕ್ಕೋಸ್ಕರ, ಸ್ಟ್ರೆಸ್ ತೊಗೊಂಡಿದ್ದಕ್ಕೋಸ್ಕರ ಹೆಡ್ಏಕ್ ಆಗ್ತಾಯಿದೆ. ನೆಕ್ಸ್ಟ್, ಮೈಗ್ರೇನ್ ಹೆಡ್ಏಕ್. ಸೊ ನೀವು ಕೇಳ್ತೀರಾ ನಿಮ್ಮ ಫ್ರೆಂಡ್ಸ್, ಮೈಗ್ರೇನ್ ಹೆಡ್ಏಕ್ ಇದೆ. ಮೈಗ್ರೇನ್ ಹೆಡ್ಏಕ್ ಬಗ್ಗೆ ಸ್ಟಡಿ ಮಾಡೋಣ. ಮತ್ತು ಕ್ಲಸ್ಟರ್ ಹೆಡ್ಏಕ್ ಮೋಸ್ಟ್ ಪೇನ್ಫುಲ್. ಓಕೆ, ಸೊ ಕ್ಲಸ್ಟರ್ ಹೆಡ್ಏಕ್ ಬಗ್ಗೆ ನಾವೆಲ್ಲ ಇದರಲ್ಲಿ ಸ್ಟಡಿ ಮಾಡೋಣ. ಫಸ್ಟ್ ನಾವು ಟೆನ್ಷನ್ ಹೆಡ್ಏಕ್ ಅಂದರೆ ಏನು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಟೆನ್ಷನ್ ಹೆಡ್ಏಕ್, ಸೊ ನೀವು ಈಸಿಲಿ ಡಿಫೈನ್ ಮಾಡ್ಬೋದು. ಏನಿದೆ ಇಲ್ಲಿ? ಟೆನ್ಷನ್ ತೊಗೊಂಡಿದ್ದಾನೆ ಮನುಷ್ಯ, ಸ್ಟ್ರೆಸ್ ತೊಗೊಂಡಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಹೆಡ್ಏಕ್ ಆಗ್ತಾಯಿದೆ, ಟೆನ್ಷನ್ ಹೆಡ್ಏಕ್. ಓಕೆ, ಡೆಫಿನೇಷನ್ ನೋಡೋಣ. ಟೆನ್ಷನ್ ಹೆಡ್ಏಕ್ ಆರ್ ದಿ ಮೋಸ್ಟ್ ಕಾಮನ್ ಟೈಪ್ ಆಫ್ ಹೆಡ್ಏಕ್. ಏನಿದೆ? ಮೋಸ್ಟ್ ಕಾಮನ್ ಟೈಪ್ ಆಫ್ ಹೆಡ್ಏಕ್ ಈಸ್ ಟೆನ್ಷನ್ ಹೆಡ್ಏಕ್. ಪ್ರತಿಯೊಬ್ಬರಿಗೂ ಆಗಿರುತ್ತೆ, ಅದಕ್ಕೆ ಹೇಳ್ತಾರೆ ಜಾಸ್ತಿ ಟೆನ್ಷನ್ ತೊಗೋಬೇಡ, ತಲೆನೋವುತ್ತೆ ಅಂತ. ಓಕೆ, ಮೋಸ್ಟ್ ಕಾಮನ್ ಟೈಪ್ ಆಫ್ ಹೆಡ್ಏಕ್ ಈಸ್ ಟೆನ್ಷನ್ ಹೆಡ್ಏಕ್. ಕ್ಯಾರೆಕ್ಟರೈಸ್ಡ್ ಬೈ ಡಲ್ ಏಕಿಂಗ್ ಪೇನ್ ದಟ್ ಫೀಲ್ ಲೈಕ್ ಟೈಟ್ ಬ್ಯಾಂಡ್ ಅರೌಂಡ್ ದಿ ಹೆಡ್. ಅಂದರೆ ಏನಾಗುತ್ತೆ? ಡಲ್ ಪೇನ್ ಇರುತ್ತೆ, ಏಕಿಂಗ್ ಅಂದರೆ ಪೇನ್ ಇರುತ್ತೆ. ಓಕೆ, ಏಕಿಂಗ್ ಪೇನ್ ದಟ್ ಫೀಲ್ಸ್ ಲೈಕ್ ಎ ಟೈಟ್ ಬ್ಯಾಂಡ್ ಅಂದರೆ ಏನು? ನಮ್ಮ ಹೆಡ್ ಇರುತ್ತೆ ಅಲ್ಲ, ನಮ್ಮ ತಲೆ ಸುತ್ತ ಒಂದು ಟೈಟ್ ಬ್ಯಾಂಡ್ ಕಟ್ಟಿದ್ದಾರೆ ಅಂತ ಫೀಲ್ ಆಗುತ್ತೆ. ಓಕೆ, ಡೆಫಿನೇಷನ್ ಏನಿದೆ? ಇಟ್ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಹೆಡ್ಏಕ್ ಕ್ಯಾರೆಕ್ಟರೈಸ್ಡ್ ಬೈ ಡಲ್ ಏಕಿಂಗ್ ಪೇನ್. ಓಕೆ, ದಟ್ ಫೀಲ್ಸ್ ಲೈಕ್ ಎ ಟೈಟ್ ಬ್ಯಾಂಡ್ ಅರೌಂಡ್ ದಿ ಹೆಡ್. ಅಂದರೆ ಏನು? ನಮ್ಮ ಹೆಡ್ ಅರೌಂಡ್ ಒಂದು ಟೈಟ್ ಬ್ಯಾಂಡ್ ಕಟ್ಟಿದ್ದಾರೆ ಅಂತ ನಮ್ಗೆ ಫೀಲ್ ಆಗುತ್ತೆ, ಪ್ರೆಷರ್ ಥರ ಫೀಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಸಸ್ ಏನಿವೆ, ಕಾರಣಗಳೇನಿವೆ? ಓಕೆ, ಟೆನ್ಷನ್ನಿಂದ ಏನಾಗಿದೆ? ಹೆಡ್ಏಕ್ ಆಗಿದೆ ಅವನಿಗೆ. ಓಕೆ, ಕಾಸಸ್ ಏನಾಗಿದೆ? ಸ್ಟ್ರೆಸ್, ಎನ್ಸೈಟಿ. ಜಾಸ್ತಿ ಸ್ಟ್ರೆಸ್ ತೊಗೊಂಡಿದ್ದಾನೆ, ಜಾಸ್ತಿ ಎನ್ಸೈಟಿ ಇದೆ ಅವನಿಗೆ, ಅದಕ್ಕೋಸ್ಕರ ಹೆಡ್ಏಕ್ ಆಗಿದೆ. ಪೂವರ್ ಪೋಸ್ಚರ್ ಅಂದರೆ ಹೋಲ್ ಡೇ ಆಫೀಸಲ್ಲಿ ಕುಂತು ಕೆಲಸ ಮಾಡಿದ್ದಾನೆ, ಅವಾಗ ಏನಾಗ್ತಾಯಿದೆ? ಹೆಡ್ಏಕ್ ಆಗ್ತಾಯಿದೆ. ಓಕೆ, ಹೋಲ್ ಡೇ ಕುಂತು ಕೆಲಸ ಮಾಡಿದ್ದಾನೆ, ಸಿಟ್ಟಿಂಗ್ ಪೊಸಿಷನ್ ಒಳಗಡೆ ಕೆಲಸ ಮಾಡಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಹೆಡ್ಏಕ್ ಆಗ್ತಾಯಿದೆ. ಮಸಲ್ ಟೆನ್ಷನ್. ಓಕೆ, ಮಸಲ್ ಟೆನ್ಷನ್ ಅಂದರೆ ಅದೇ ಕೂತು ಏನಾಗುತ್ತೆ? ಮಸಲ್ ಮೇಲೆ ಜಾಸ್ತಿ ಟೆನ್ಷನ್ ಬೀಳುತ್ತೆ, ಆವಾಗ ನಿಮಗೆ ಏನಾಗ್ತಾಯಿದೆ? ಹೆಡ್ಏಕ್ ಆಗ್ತಾಯಿದೆ. ಮತ್ತು ಲ್ಯಾಕ್ ಆಫ್ ಸ್ಲೀಪ್. ಸೊ ನೀವೇನು ಸ್ಲೀಪ್ ಮಾಡಿಲ್ಲ, ನಿದ್ದೆ ಮಾಡಿಲ್ಲ ಅಂದ್ರೂ ಹೆಡ್ಏಕ್ ಆಗುತ್ತೆ ಇಲ್ಲ? ಹೌದು, ಲ್ಯಾಕ್ ಆಫ್ ಸ್ಲೀಪ್ ಇದ್ದರೂ ಕೂಡ ಹೆಡ್ಏಕ್ ಆಗುತ್ತೆ. ಡಿಹೈಡ್ರೇಷನ್.
ನೆಕ್ಸ್ಟ್ ಡಿಹೈಡ್ರೇಷನ್ ಅಂದರೆ ನಮ್ಮ ಬಾಡಿ ಒಳಗಡೆ ಫ್ಲೂಯಿಡ್ ಇರುತ್ತೆ ಅಲ್ಲ, ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಬಾಡಿ ಒಳಗಡೆ ಫ್ಲೂಯಿಡ್ ಏನಾಗುತ್ತೆ, ಕಡಿಮೆ ಆದಾಗ ಕೂಡ ನಮಗೆ ಹೆಡ್ಡೇಕ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳ್ತಾರೆ ಜಾಸ್ತಿ ನೀರು ಕುಡೀರಿ, ಜಾಸ್ತಿ ನೀರು ಡ್ರಿಂಕ್ ಮಾಡಬೇಕಂತ ಹೇಳ್ತೀವಿ. ಓಕೆ, ಸರ್ಟೇನ್ ಮೆಡಿಕೇಷನ್, ಸ್ವಲ್ಪ ಮೆಡಿಸಿನ್ಸ್ ಇರ್ತವೆ, ಅವು ತೊಗೊಂಡ್ರೆ ಏನಾಗುತ್ತೆ, ನಮಗೆ ಹೆಡ್ಡೇಕ್ ಬರೋ ಸಾಧ್ಯತೆ ಇರುತ್ತದೆ. ಓಕೆ, ಐ ಥಿಂಕ್ ಕಾಸಸ್ಗಳು ಅರ್ಥ ಆಗಿರ್ಬೋದು. ಸ್ಟ್ರೆಸ್ ಇದೆ, ಆ್ಯನ್ಸೈಟಿ ಇದೆ, ಪುವರ್ ಪೋಸ್ಚರ್ ಇದೆ, ಮಸಲ್ ಟೆನ್ಷನ್ ಇದೆ, ಲ್ಯಾಕ್ ಆಫ್ ಸ್ಲೀಪ್ ಇದೆ, ಡಿಹೈಡ್ರೇಷನ್ ಮತ್ತು ಸರ್ಟೇನ್ ಮೆಡಿಕೇಷನ್ ಕ್ಯಾನ್ ಕಾಸ್ ಟೆನ್ಷನ್, ಹೆಡ್ಡೇಕ್. ಓಕೆ, ಸೊ ಇದು ಕ್ಲಿನಿಕಲ್ ಫೀಚರ್ಸ್ ಏನಿದ್ದಾವೆ ಅಂತ ನೋಡಿದಾಗ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನಿದ್ದಾವೆ ಅಂತ ನೋಡಿದಾಗ, ಏಕಿಂಗ್ ಪೇನ್ ಆರ್ ಸ್ಕ್ವೀಸಿಂಗ್ ಪೇನ್ ಇನ್ ದಿ ಹೆಡ್. ಸ್ಕ್ವೀಸ್ ಅಂದರೆ ನಮ್ಮ ಬ್ರೈನನ್ನು ಯಾರು ಸ್ಕ್ವೀಸ್ ಮಾಡ್ತಾ ಇದ್ದಾರೆ, ಟೈಟ್ ಮಾಡ್ತಾ ಇದ್ದಾರೆ, ಪ್ರೆಷರ್ ಇದೆ. ಓಕೆ, ಏಕಿಂಗ್ ಆರ್ ಸ್ಕ್ವೀಸಿಂಗ್ ಪೇನ್ ಅರೌಂಡ್ ದಿ ಹೆಡ್. ಸೊ ನಮ್ಮ ಅರೌಂಡ್ ದಿ ಹೆಡ್ ಆಗಿದೆ ಪೇನ್. ಓಕೆ, ಏನಾಗಿದೆ, ಅರೌಂಡ್ ದಿ ಹೆಡ್ ಪೇನ್ ಇದೆ, ತಲೆ ಒಳಗಡೆ ತಲೆಗೆ ಪೇನ್ ಇದೆ, ತಲೆ ನೋವಿದೆ. ಓಕೆ, ನೆಕ್ಸ್ಟ್ ಪೇನ್ ದಟ್ ಫೀಲ್ ಲೈಕ್ ಟೈಟ್ನೆಸ್ ಅರೌಂಡ್ ದಿ ಹೆಡ್ ಆ್ಯಂಡ್ ನೆಕ್. ಏನಾಗುತ್ತೆ, ನಿಮ್ಮ ಟೈಟ್ನೆಸ್ ಫೀಲ್ ಆಗುತ್ತೆ ನಿಮ್ಮ ಅರೌಂಡ್ ದಿ ಹೆಡ್ ಆ್ಯಂಡ್ ನೆಕ್. ಓಕೆ, ಸೊ ನಿಮ್ಮ ನೆಕ್ ಇರುತ್ತೆಲ್ಲ, ಕುತ್ತಿಗೆ ಪಾರ್ಟ್ ಅಂತೀವಲ್ಲ. ಓಕೆ, ಹೆಡ್ ಮತ್ತು ನೆಕ್ ಏನಾಗುತ್ತೆ, ಟೈಟ್ನೆಸ್ ಫೀಲ್ ಆಗುತ್ತೆ ನಮಗೆ. ಟೈಟ್ನೆಸ್ ಮಸಲ್ಸ್ ಎಲ್ಲ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗ್ತವೆ, ಅದಕ್ಕೋಸ್ಕರ ನಮಗೆ ಟೈಟ್ನೆಸ್ ಫೀಲ್ ಆಗುತ್ತೆ. ನೆಕ್ಸ್ಟ್ ನಾಸಿಯಾ ಆರ್ ವಾಮಿಟಿಂಗ್ನು ಆಗೋ ಸಾಧ್ಯತೆ ಇರುತ್ತದೆ ಹೆಡ್ಡೇಕ್ ಒಳಗಡೆ. ಓಕೆ, ಮತ್ತು ಸೆನ್ಸಿಟಿವಿಟಿ ಟು ಲೈಟ್ ಆರ್ ಸೌಂಡು. ಸೊ ಇದಕ್ಕೆ ನಾವು ಏನಂತ ಇರ್ಬೋದು, ಸೆನ್ಸಿಟಿವಿಟಿ ಟು ಲೈಟು, ಫೋಟೋಫೋಬಿಯಾ, ಮತ್ತು ಸೆನ್ಸಿಟಿವಿಟಿ ಟು ಸೌಂಡ್ ಅಂದರೆ ಫೋನೋಫೋಬಿಯಾ. ಓಕೆ, ಫೋಟೋ ಅಂದರೆ ಲೈಟ್, ಫೋಬಿಯಾ ಅಂದರೆ ಭಯ ಅಥವಾ ಸೆನ್ಸಿಟಿವಿಟಿ, ಫೋನೋ ಅಂದರೆ ವಾಯ್ಸ್, ಭಯ ಅಥವಾ ಸೆನ್ಸಿಟಿವಿಟಿ. ಓಕೆ, ಸೊ ನಿಮಗೆ ಹೆಡ್ಡೇಕ್ ಆದಾಗ ನಿಮ್ಮ ಮನೆ ಒಳಗಡೆ ಯಾರಾದರೂ ಟಿ ವಿ ಅದು ಜಾಸ್ತಿ ಟಿ ವಿ ನೋಡ್ತಾ ಇದ್ದಾರೆ, ಜಾಸ್ತಿ ವಾಲ್ಯೂಮ್ ಇಟ್ಟು ಅಂದರೆ ನಿಮಗೆ ಸಿಟ್ಟು ಬರುತ್ತೆ. ಏನಂತ ಹೇಳ್ತೀರಾ ನೀವು, ಕಡಿಮೆ ಮಾಡಪ್ಪ, ಏನಂತ ಹೇಳ್ತೀರಿ, ವಾಲ್ಯೂಮನ್ನು ಕಡಿಮೆ ಮಾಡಪ್ಪ ಅಂತ ಹೇಳ್ತಾ ಇದ್ದೀರಿ. ಯಾಕಂದರೆ ಸೆನ್ಸಿಟಿವಿಟಿ. ಓಕೆ, ಇರಿಟೇಟ್ ಫೀಲ್ ಆಗ್ತೀರ ನೀವು, ಜಾಸ್ತಿ ಸೌಂಡ್ ಬಂದಿದ್ದರೆ, ಜಾಸ್ತಿ ಲೈಟ್ ಬಂದಿದ್ದರೆ. ಓಕೆ, ನೀವು ಮನೆ ಒಳಗಡೆ ಮಲಗಿದ್ದೀರಾ, ಓಕೆ, ನಿಮ್ಮ ಅಣ್ಣ ಅಥವಾ ತಮ್ಮ ಬಂದು ಲೈಟ್ ಆನ್ ಮಾಡಿದ್ದಾನೆ, ಸೊ ಅವಾಗ ಏನಾಗುತ್ತೆ, ಇರಿಟೇಟ್ ಆಗುತ್ತೆ, ನಿಮಗೆ ಭಾಳ ಸಿಟ್ಟು ಬರುತ್ತೆ, ಲೈಟ್ ಆಫ್ ಮಾಡು ಅಂತ ನೀವು ಹೇಳ್ತೀರಿ. ಓಕೆ, ಐ ಥಿಂಕ್ ನಿಮ್ಗೆ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗ್ಬೋದು. ಏಕಿಂಗ್ ಆರ್ ಸ್ಕ್ವೀಸಿಂಗ್ ಪೇನ್ ಇರುತ್ತೆ, ಮತ್ತು ಟೈಟ್ನೆಸ್ ಫೀಲ್ ಆಗುತ್ತೆ ಹೆಡ್ ಆ್ಯಂಡ್ ನೆಕ್ ಒಳಗಡೆ, ನಾಸಿಯಾ ವಾಮಿಟಿಂಗ್, ಸೆನ್ಸಿಟಿವಿಟಿ ಟು ಲೈಟ್ ಆ್ಯಂಡ್ ಸೌಂಡ್. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋಣ. ಓಕೆ, ಟೆನ್ಷನ್ ಹೆಡ್ಡೇಕ್ ಮ್ಯಾನೇಜ್ಮೆಂಟ್ ನಾವು ಹೇಗೆ ಮಾಡ್ತೀವಿ ಅಂತ ನೋಡಿದರೆ, ಓಕೆ, ಫಸ್ಟ್ ನಾವೇನು ಕೊಡ್ತೀವಿ, ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್. ಓಕೆ, NSAIDs ಅಂತೀವಲ್ಲ, NSAID. ಓಕೆ, NSAIDs ಕೊಡ್ತೀವಿ. ಲೈಕ್ ಇಬುಪ್ರೊಫಿನ್ ಈಸ್ ಏನಂದ್ರಿ, ಪೇನ್ ಕಿಲ್ಲರ್ ಅದ. ಓಕೆ, ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್ ಆರ್ ದಿ ಪೇನ್ ಕಿಲ್ಲರ್ ಡ್ರಗ್ಸ್. ಪೇನನ್ನು ಕಡಿಮೆ ಮಾಡ್ತವೆ. ಎಕ್ಸಾಂಪಲ್ ಏನಿದೆ, ಇಬುಪ್ರೊಫಿನ್ ಆರ್ ನ್ಯಾಪ್ರೋಕ್ಸಿನ್ ನಾವು ಕೊಡಬಹುದು. ಓಕೆ, ಐ ಥಿಂಕ್ ಇದು ಅರ್ಥ ಆಗಿರ್ಬೋದು ನಿಮಗೆ. ನೆಕ್ಸ್ಟ್ ಅನಾಲ್ಜೆಸಿಕ್ಸ್ ಲೈಕ್ ಪ್ಯಾರಾಸಿಟಮಾಲ್ನು ನಾವು ಕೊಡ್ತೀವಿ. ಓಕೆ, ಸೊ ಏನು ಕೊಡ್ತೀರಾ, ಡೋಲೋ 650 ಕೊಡ್ತಿರಲ್ಲ, ಆ ಥರ ಪ್ಯಾರಾಸಿಟಮಾಲ್. ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ನಾವು ಏನು ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ, ಸ್ಟ್ರೆಸ್ ತೊಗೋತಾ ಇದ್ದಾನೆ ಪೇಷಂಟ್, ಏನು ಮಾಡ್ತಾಯಿದ್ದಾನೆ, ಭಾಳ ಸ್ಟ್ರೆಸ್ ತೊಗೊಂಡಾಗ ನಾವೇನು ಹೇಳ್ತೀವಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಟೆನ್ಷನ್ ತೊಗೋಬೇಡಪ್ಪಿ ಅಂತ ಹೇಳಬೇಕು. ಓಕೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಸಚ್ ಆ್ಯಸ್ ಡೀಪ್ ಬ್ರೀದಿಂಗ್ ಎಕ್ಸಸೈಸ್. ಸೊ ಪೇಷಂಟ್ಗೆ ನಾವು ಏನು ಮಾಡಂತ ಹೇಳಬೇಕು, ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಂತ ಹೇಳಬೇಕು. ಮೆಡಿಸಿನ್ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಯೋಗ ಕ್ಯಾನ್ ಹೆಲ್ಪ್ ಇನ್ ಟೆನ್ಷನ್ ಹೆಡ್ಡೇಕ್. ಯೋಗ ಮಾಡಿದರೂ ಕೂಡ ಟೆನ್ಷನ್ ಹೆಡ್ಡೇಕ್ ಏನಾಗೋ ಸಾಧ್ಯತೆ ಇರುತ್ತೆ, ಕಡಿಮೆ ಆಗೋ ಸಾಧ್ಯತೆ ಇರುತ್ತದೆ. ಐ ಥಿಂಕ್ ನಿಮಗೆ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಓಕೆ, ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್ ಕೊಡ್ತೀವಿ ಪೇನ್ ಕಡಿಮೆ ಮಾಡೋಕ್ಕೆ. ಓಕೆ, ಅಥವಾ ಅನಾಲ್ಜೆಸಿಕ್ಸ್ ಲೈಕ್ ಪ್ಯಾರಾಸಿಟಮಾಲ್ನು ಕೊಡ್ತೀವಿ, ಅಥವಾ ಮಿಕ್ಸ್ ಇದ್ದಿದ್ದನ್ನು ಬರ್ತವೆ, ಇಬುಪ್ರೊಫಿನ್ ಪ್ಲಸ್ ಪ್ಯಾರಾಸಿಟಮಾಲ್ನು ಬರ್ತವೆ. ಓಕೆ, ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ತೀವಿ, ಡೀಪ್ ಬ್ರೀದಿಂಗ್ ಎಕ್ಸಸೈಸ್. ಓಕೆ, ಡೀಪ್ ಬ್ರೀದಿಂಗ್ ಎಕ್ಸಸೈಸ್, ಮೆಡಿಟೇಷನ್ ಮತ್ತು ಯೋಗ. ಓಕೆ, ಐ ಥಿಂಕ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಮೈಗ್ರೇನ್ ಹೆಡ್ಡೇಕ್. ಸೊ ಮೈಗ್ರೇನ್ ಹೆಡ್ಡೇಕ್ ಏನಿದೆ, ಇದು ಒಂದು ಟೈಪ್ ಇದೆ. ಓಕೆ, ಇಟ್ ಈಸ್ ಅ ಟೈಪ್ ಆಫ್ ಪ್ರೈಮರಿ ಹೆಡ್ಡೇಕ್. ಓಕೆ, ಏನಿದೆ, ಇದು ಟೈಪ್ ಇದೆ ಪ್ರೈಮರಿ ಹೆಡ್ಡೇಕ್ನ. ಸೊ ಫಸ್ಟ್ ಡೆಫಿನೇಷನ್ ನೋಡೋಣ, ಮೈಗ್ರೇನ್ ಹೆಡ್ಡೇಕ್ ಅಂದರೆ ಏನು. ಓಕೆ, ಸಿವಿಯರ್ ರಿಕರಿಂಗ್ headache characterized by intense throbbing or pulsating pain, typically one side of the head. ಓಕೆ, ಏನಾಗ್ತಾ ಇದೆ,
ಸಿವಿಯರ್ ಪೇನ್ ಇದೆ, ಓಕೆ ಸಿವಿಯರ್ ರಿಕರಿಂಗ್ ಹೆಡ್ಡೇಕ್ ಇದೆ, ಫುಲ್ ಜಾಸ್ತಿ ಓಕೆ ಪದೇ ಪದೇ ಆಗ್ತಾಯಿದೆ, ಓಕೆ ಇದು ಏನಾಗುತ್ತೆ ಮೈಗ್ರೇನ್ ಫುಲ್ಲು ಬಂದಿರುತ್ತೆ ಮಂತ್ಲಿ ಓಕೆ 1 ಮಂತ್ ಆಗಿದ್ಮೇಲೆ 20 ದಿನ ಆಗಿದ್ಮೇಲೆ ರಿಕರೆಂಟ್ ಇದೆ, ಓಕೆ ರಿಕರಿಂಗ್ ಹೆಡ್ಡೇಕ್ ಕ್ಯಾರೆಕ್ಟರೈಸ್ಡ್ ಬೈ ಇಂಟೆನ್ಸ್ ಅಂದರೆ ಜಾಸ್ತಿ, ಓಕೆ ಏನಾಗ್ತಾಯಿದೆ ಸಿವಿಯರ್ ಪೇನ್ ಆಗ್ತಾಯಿದೆ, ಓಕೆ ಥ್ರಾಬಿಂಗ್ ಅಂದರೆ ಏನು ಮಾಡ್ತಾ ಇದ್ದಾರೆ, ನೈಫನ್ನು ಯಾರು ತೆಗೆದು ತಲೆ ಮೇಲೆ ಹೊಡೆದ ಹಾಗೆ, ಚಾಕು ತೊಗೊಂಡು ತಲೆಯ ಮೇಲೆ ಹೊಡೆದ ಹಾಗೆ ಥ್ರಾಬಿಂಗ್ ಪೇನ್ ಆರ್ ಪಲ್ಸೇಟಿಂಗ್ ಪೇನ್ ಅಂದರೆ ಜಾಸ್ತಿ ನಿಮಗೆ ಪೇನ್ ಫೀಲ್ ಆಗುತ್ತೆ, ಓಕೆ ಟಿಪಿಕಲಿ ಒನ್ ಸೈಡ್ ಆಫ್ ದಿ ಹೆಡ್ ಅಂದರೆ ಪೇಷಂಟ್ ಇದ್ದಾನೆ, ಓಕೆ ಸೊ ಒನ್ ಸೈಡ್ ಈ ಸೈಡ್ ಅಷ್ಟೇ ಪೇನ್ ಆಗ್ಬೋದು ಅಥವಾ ಈ ಸೈಡ್ ಅಷ್ಟೇ ಪೇನ್ ಆಗಬಹುದು, ಓಕೆ ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು, ಓಕೆ ಸಿವಿಯರ್ ಪೇನ್ ಇದೆ ಕ್ಯಾರೆಕ್ಟರೈಸ್ಡ್ ಬೈ ಇಂಟೆನ್ಸ್ ಥ್ರಾಬಿಂಗ್ ಪಲ್ಸೇಟಿಂಗ್ ಪೇನ್ ಆನ್ ಒನ್ ಸೈಡ್ ಆಫ್ ದಿ ಹೆಡ್, ಏನಾಗುತ್ತೆ ಒನ್ ಸೈಡೇ ಇರುತ್ತೆ ಇದು ಹೆಡ್ಡೇಕ್, ಓಕೆ 2 ಸೈಡ್ ಇರೋದು ಭಾಳ ಕಡಿಮೆ. ನೆಕ್ಸ್ಟ್ ಕಾಸಸ್ ಏನಿದ್ದಾವೆ, ಕಾರಣಗಳೇನು ಅಂದರೆ ಮೆನ್ಸ್ಟ್ರುವೇಷನ್ ಅಂದರೆ ಹಾರ್ಮೋನಲ್ ಚೇಂಜಸ್, ಓಕೆ ಹಾರ್ಮೋನಲ್ ಚೇಂಜಸ್ ಆಗ್ತವೆ ಮೆನ್ಸ್ಟ್ರುವೇಷನ್ ಒಳಗಡೆ, ಮೆನ್ಸ್ಟ್ರಲ್ ಸೈಕಲ್ ಒಳಗಡೆ, ಆವಾಗ ಕೂಡ ನಿಮಗೇನಾಗ್ಬೋದು ಮೈಗ್ರೇನ್ ಹೆಡ್ಡೇಕ್ ಆಗ್ಬೋದು, ಓಕೆ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಹೆರಿಡೇಟ್ರಿ, ಸೊ ತಂದೆಗಿತ್ತು ಮಗನಿಗೆ ಬರುತ್ತೆ, ತಾಯಿಗಿತ್ತು ಮಗನಿಗೆ ಬರುತ್ತೆ, ಮುತ್ತಾತಗಿತ್ತು ಮೊಮ್ಮಗನಿಗೆ ಬರುತ್ತೆ, ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಮನೆ ಒಳಗಡೆ ಯಾರಿಗಾರ ಮೊದಲಿದ್ದರೂ ನಿಮಗೆ ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸ್ಟ್ರೆಸ್ ತೊಗೊಂಡ್ರೂ ಕೂಡ ಇದನ್ನು ಬರ್ಬೋದು, ಓಕೆ ಸ್ಟ್ರೆಸ್ ತೊಗೊಂಡ್ರು ಮೈಗ್ರೇನ್ ಹೆಡ್ಡೇಕ್ ಕೂಡ ನಿಮಗೆ ಬರ್ಬೋದು. ನೆಕ್ಸ್ಟ್ ಸರ್ಟೇನ್ ಫುಡ್ ಆ್ಯಂಡ್ ಡ್ರಿಂಕ್ಸ್, ಸೊ ಸರ್ಟೇನ್ ಫುಡ್ ಆ್ಯಂಡ್ ಡ್ರಿಂಕ್ಸ್, ಫುಡ್ ಒಳಗಡೆ ಏನು ಏಜ್ಡ್ ಚೀಸ್, ಓಕೆ ಏಜ್ಡ್ ಚೀಸ್ ಅಂದರೆ ಚೀಸ್ ಜಾಸ್ತಿ ದಿನ ಇಟ್ಟಿದ್ದು ಚೀಸ್ ಅಥವಾ ರೆಡ್ ವೈನ್ ಆರ್ ಚಾಕ್ಲೇಟ್, ಪ್ರತಿಯೊಬ್ಬರಿಗೂ ಇವು ಕಾಸ್ ಮಾಡಲ್ಲ, ಸ್ವಲ್ಪ ಜನಕ್ಕೆ, ಓಕೆ ಯಾರಿಗೆ ಅದರಿಂದ ಹೈಪರ್ ಸೆನ್ಸಿಟಿವಿಟಿ ಇದೆ, ಯಾರಿಗೆ ಇವು ಫುಡ್ ಪ್ರಾಡಕ್ಟಿಂದ ಏನಿದೆ ಸೆನ್ಸಿಟಿವಿಟಿ ಇದೆ ಅವರಿಗೆ ಏನಾಗುತ್ತೆ ಮೈಗ್ರೇನ್ ಹೆಡ್ಡೇಕ್ ಬರುತ್ತೆ, ಓಕೆ ಏನಿದೆ ಏಜ್ಡ್ ಚೀಸ್ ಜಾಸ್ತಿ ದಿನ ಆಗಿರೋ ಚೀಸ್, ರೆಡ್ ವೈನ್, ಚಾಕ್ಲೇಟ್ ಆ್ಯಂಡ್ ಕ್ಯಾಫೀನ್, ಓಕೆ ಇವೆಷ್ಟು ಜಾಸ್ತಿ ದಿನ ಇಟ್ಟಿದ್ದು ಕ್ಯಾಫೀನ್, ಜಾಸ್ತಿ ದಿವಸ ಇಟ್ಟಿದ್ದು ಚಾಕ್ಲೇಟ್, ರೆಡ್ ವೈನ್ ಅಥವಾ ಚೀಸ್ ನೀವು ತಿಂದಿದ್ರೆ ಏನಾಗೋ ಸಾಧ್ಯತೆ ಇರುತ್ತೆ, ನಿಮ್ಮ ಮೈಗ್ರೇನ್ ಹೆಡ್ಡೇಕ್ ಆಗೋ ಸಾಧ್ಯತೆ ಇರುತ್ತೆ, ಓಕೆ ನೆಕ್ಸ್ಟ್ ಓವರ್ ಸ್ಲೀಪ್ ಆರ್ ಲ್ಯಾಕ್ ಆಫ್ ಸ್ಲೀಪ್, ನೀವು ಜಾಸ್ತಿ ಮಲಗಿದ್ದೀರ ಅವಾಗೂ ಆಗೋ ಸಾಧ್ಯತೆ ಇದೆ, ಕಡಿಮೆ ಮಲಗಿದ್ರೂ ಕೂಡ ಆಗೋ ಸಾಧ್ಯತೆ ಇದೆ, ಓಕೆ ನೆಕ್ಸ್ಟ್ ಮೆಡಿಕೇಷನ್, ಓಕೆ ಸರ್ಟೇನ್ ಮೆಡಿಕೇಷನ್ ಇನ್ಕ್ಲೂಡಿಂಗ್ ಬರ್ತ್ ಕಂಟ್ರೋಲ್ ಪಿಲ್ಸ್, ಓಕೆ ಬರ್ತ್ ಕಂಟ್ರೋಲ್ ಪಿಲ್ಸ್ ತಗೋತಾವಲ್ಲ ಅವ್ರಿಗೆ ಏನಾಗೋ ಸಾಧ್ಯತೆ ಇದೆ ಮೈಗ್ರೇನ್ ಹೆಡ್ಡೇಕ್ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ಫಾಸ್ಟಿಂಗ್, ಹೌದು ಫಾಸ್ಟಿಂಗ್ ಒಳಗಡೆ ಏನು ಮಾಡ್ತೀರಿ ನೀವು ಊಟ ತೊಗೊಳ್ಳಲ್ಲ, ಓಕೆ ನಿಮ್ಗೆ ಹಸುವಾಗಿರುತ್ತೆ ಬಟ್ ನೀವೇನು ಊಟ ಮಾಡೋದಲ್ಲ, ಅದಕ್ಕೋಸ್ಕರ ಅವ್ರಿಗೆ ಏನಾಗೋ ಸಾಧ್ಯತೆ ಇದೆ ಮೈಗ್ರೇನ್ ಹೆಡ್ಡೇಕ್ ಆಗಬಹುದು. ನೆಕ್ಸ್ಟ್ ಹಾರ್ಮೋನಲ್ ಚೇಂಜಸ್, ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಮತ್ತು ಮೆನ್ಸ್ಟ್ರುವಲ್ ಸೈಕಲ್, ಸೊ ಇವಾಗ ನಿಮಗೇನಾಗುತ್ತೆ ಮೈಗ್ರೇನ್ ಹೆಡ್ಡೇಕ್ ಬರಬಹುದು, ಓಕೆ ಮೆನ್ಸ್ಟ್ರುವೇಷನ್, ಫ್ಯಾಮಿಲಿ ಹಿಸ್ಟ್ರಿ ಮನೆ ಒಳಗಡೆ ಯಾರಿಗಾರ ಮೊದಲಿದ್ದರೂ ನಿಮಗೆ ಬರ್ಬೋದು, ಸ್ಟ್ರೆಸ್ ತೊಗೊಂಡ್ರು ಬರ್ಬೋದು, ಸರ್ಟೇನ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಎಕ್ಸಾಂಪಲ್ ಏನಿದೆ ಚೀಸ್, ರೆಡ್ ವೈನ್, ಚಾಕ್ಲೇಟ್, ಕ್ಯಾಫೀನ್, ಓಕೆ ಓವರ್ ಸ್ಲೀಪ್ ಆರ್ ಲ್ಯಾಕ್ ಆಫ್ ಸ್ಲೀಪ್, ಜಾಸ್ತಿ ಮಲಗಿದ್ರು ಬರುತ್ತೆ, ಕಡಿಮೆ ಮಲಗಿದ್ರು ಬರೋ ಸಾಧ್ಯತೆ ಇರುತ್ತದೆ, ಓಕೆ ಮತ್ತು ಮೆಡಿಕೇಷನ್ ಎಕ್ಸಾಂಪಲ್ ಏನಿದೆ ಬರ್ತ್ ಕಂಟ್ರೋಲ್ ಪಿಲ್ಸ್, ಫಾಸ್ಟಿಂಗ್ ಮಾಡಿದರೆ ಹೆಡ್ಡೇಕ್ ಬರ್ಬೋದು ಮತ್ತು ಹಾರ್ಮೋನಲ್ ಚೇಂಜಸ್ ಆದಾಗೂ ಹೆಡ್ಡೇಕ್ ಬರಬಹುದು. ನೆಕ್ಸ್ಟ್ ಕ್ಲಿನಿಕಲ್ ಫೀಚರ್ಸ್ ಏನಿದ್ದಾವೆ, ಓಕೆ ಕ್ಲಿನಿಕಲ್ ಫೀಚರ್ಸ್ ಸೈನ್ ಆ್ಯಂಡ್ ಸಿಮ್ಟಮ್ಸ್ ಅನ್ಬೋದು ಅಥವಾ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು, ಓಕೆ ಫಸ್ಟ್ ಥ್ರಾಬಿಂಗ್ ಆರ್ ಪಲ್ಸೇಟಿಂಗ್ ಹೆಡ್ಡೇಕ್, ಏನಾಗಿದೆ ಥ್ರಾಬಿಂಗ್ ಆರ್ ಪಲ್ಸೇಟಿಂಗ್ ಅಂದರೆ ನಿಮ್ಗೆ ಫೀಲ್ ಆಗ್ತಾ ಇದೆ ನಿಮ್ಮ ಹೆಡ್ ಒಳಗಡೆ ಬ್ಲಡ್ ಫ್ಲೋ ಆಗೋದು ನಿಮ್ಗೆ ತಿಳಿತಾ ಇದೆ, ಪಲ್ಸ್ ಫೀಲ್ ಆಗ್ತಾ ಇದೆ ನಿಮ್ಮ ತಲೆ ಒಳಗಡೆ ನಿಮ್ಗೆ, ಓಕೆ ಥ್ರಾಬಿಂಗ್ ಆರ್ ಪಲ್ಸೇಟಿಂಗ್ ಪೇನ್ ಇದೆ, ಓಕೆ ಹೆಡ್ಡೇಕ್ ಇದೆ, ಆಫನ್ ಒನ್ ಸೈಡ್ ಆಫ್ ದಿ ಹೆಡ್ ಏನಾಗಿದೆ ಒನ್ ಸೈಡ್ ಜಾಸ್ತಿ ಪೇನ್ ಇದೆ, ಯಾವ ಥರ ಪೇನ್ ಇದೆ ಥ್ರಾಬಿಂಗ್ ಪೇನ್ ಇದೆ, ಪಲ್ಸೇಟಿಂಗ್ ಪೇನ್ ಇದೆ, ಒನ್ ಸೈಡ್ ಇದೆ, ಓಕೆ ನೆಕ್ಸ್ಟ್ ನಾಸಿಯಾ ವಾಮಿಟಿಂಗ್ ಇರ್ಬೋದು ಡ್ಯೂರಿಂಗ್ ದಿ ಹೆಡ್ಡೇಕ್, ನಿಮ್ಗೆ ಹೆಡ್ಡೇಕ್ ಆಗ್ತಾ ಇದೆ ಆವಾಗ ನಿಮಗೆ ಏನಾಗ್ಬೋದು ನಾಸಿಯಾ ವಾಮಿಟಿಂಗ್ ಬರಬಹುದು. ನೆಕ್ಸ್ಟ್ ಸೆನ್ಸಿಟಿವಿಟಿ ಟು ಲೈಟ್ ಆ್ಯಂಡ್ ಸೌಂಡ್, ಸೊ ಮತ್ತೆ ಬಂತು ನೋಡಿ ಏನಾಗುತ್ತೆ, ಸೊ ನಿಮಗೆ ಜಾಸ್ತಿ ಲೈಟ್ ಕಂಡ್ರೆ ಇರಿಟೇಟ್ ಆಗುತ್ತೆ ಮತ್ತು ಜಾಸ್ತಿ ಸೌಂಡ್ ಕೂಡ ಕಂಡ್ರೆ ನಿಮಗೂ ಇರಿಟೇಟ್ ಆಗುತ್ತೆ. ಆ್ಯಂಡ್ ಸಮ್ ಟೈಮ್ ಸ್ಮೆಲ್, ಓಕೆ ಜಾಸ್ತಿ ಯಾರಾದರೂ ಪರ್ಫ್ಯೂಮ್ ಹಚ್ಕೊಂಡು ಬಂದರೂ ಕೂಡ ನಿಮಗೆ ಏನಾಗುತ್ತೆ ಇರಿಟೇಟ್ ಆಗಬಹುದು. ಓಕೆ ನೆಕ್ಸ್ಟ್ ವಿಸುವಲ್ ಡಿಸ್ಟರ್ಬೆನ್ಸಸ್ ಪ್ರತಿಯೊಬ್ಬರಿಗೂ ಆಗಲ್ಲ, ಬಟ್ ಸಮ್ ಕೇಸಸ್ ಒಳಗಡೆ ವಿಸುವಲ್ ಡಿಸ್ಟರ್ಬೆನ್ಸಸ್ ಆಗ್ಬೋದು, ಇನ್ಕ್ಲೂಡಿಂಗ್ ಫ್ಲ್ಯಾಶ್ ಲೈಟ್ಸ್. ಓಕೆ ಫ್ಲ್ಯಾಶ್ ಲೈಟ್ಸ್ ಅಂದರೆ ನೀವು ಆ ಕಡೆ ಈ ಕಡೆ ನೋಡಿದಾಗ ಅದರೊಳಗಡೆ ಸಣ್ಣ ಸಣ್ಣ ಲೈಟ್ನಿಂಗ್ ಬಂದ ಥರ ಕಾಣ್ಬೋದು ನಿಮಗೆ. ಓಕೆ ಫ್ಲ್ಯಾಶ್ ಲೈಟ್ ಕಾಣ್ಬೋದು, ಜಿಗ್ಜ್ಯಾಗ್ ಪ್ಯಾಟರ್ನ್ ಥರ ಕಾಣ್ಬೋದು, ಈ ಥರ. ಓಕೆ ಈ ಥರ ನಿಮಗೆ ಪ್ಯಾಟರ್ನ್ ಕಾಣ್ಬೋದು ಎಲ್ಲಿ ನೋಡಿದ್ರೆ ಅಲ್ಲಿ. ಓಕೆ ಆರ್ ಬ್ಲೈಂಡ್
ಬ್ಲೈಂಡ್ ಸ್ಪಾಟ್ ಅಂದರೆ ನೀವು ನೋಡ್ತಾ ಇದ್ರಿ ಅಲ್ಲಿ ಒಳಗಡೆ ಇಷ್ಟು ಬ್ಲ್ಯಾಕ್ ಕಾಣ್ತಾ ಇದೆ, ಏನೂ ಕಾಣ್ತಾನೆ ಇಲ್ಲ ಆ ಪ್ಲೇಸ್ ಒಳಗಡೆ. ಓಕೆ, ಬಾಕಿದೆಲ್ಲ ಬಿಕ್ಕಿದೆಲ್ಲ ಕಾಣಿಸ್ತಾ ಇದೆ ಸರಿಯಾಗಿ, ಬಟ್ ಈ ಪ್ಲೇಸ್ ಒಳಗಡೆ ಕಾಣಿಸ್ತಾ ಇಲ್ಲ, ಬ್ಲೈಂಡ್ ಸ್ಪಾಟ್ ಅಂತೀವಿ. ಓಕೆ, ಬಿಫೋರ್ ಹೆಡ್ಡೇಕ್ ಬಿಗಿನ್. ಸೊ ಹೆಡ್ಡೇಕ್ ನಿಮಗೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಿಮಗೆ ಏನೇನಾಗ್ಬೋದು, ಫ್ಲ್ಯಾಶ್ ಲೈಟ್ ಕಾಣ್ಬೋದು, ಜಿಗ್ಜ್ಯಾಗ್ ಪ್ಯಾಟರ್ನ್ ಕಾಣ್ಬೋದು, ಬ್ಲೈಂಡ್ ಸ್ಪಾಟ್ ಇರ್ಬೋದು. ಓಕೆ, ಐ ಥಿಂಕ್ ನಿಮಗಿದು ಅರ್ಥ ಆಗಿರ್ಬೋದು. ವಿಸುವಲ್ ಡಿಸ್ಟರ್ಬೆನ್ಸಸ್ನು ಇರೋ ಚಾನ್ಸಸ್ ಇರುತ್ತದೆ. ನೆಕ್ಸ್ಟ್, ನೆಕ್ ಪೇನ್ ಆಗುತ್ತೆ. ಓಕೆ, ಸ್ಟಿಫ್ನೆಸ್ ಮೇ ಅಕರ್ ಆಲ್ಸೋ. ನೆಕ್ ಏನಾಗುತ್ತೆ, ಸ್ಟಿಫ್ನೆಸ್ ಆಗುತ್ತೆ. ಓಕೆ, ಆ ಕಡೆ ಈ ಕಡೆ ಜಾಸ್ತಿ ಮೂಮೆಂಟ್ ಆಗೋದಿಲ್ಲ ನೆಕ್, ಯಾಕಂದರೆ ಮಸಲ್ಸ್ ಎಲ್ಲ ಕಾಂಟ್ರ್ಯಾಕ್ಟ್ ಆಗಿವೆ. ಓಕೆ, ನೆಕ್ಸ್ಟ್ ಮೂಡ್ ಚೇಂಜಸ್. ಮೂಡ್ ಚೇಂಜಸ್ ಅಂದರೆ ಇರಿಟೇಬಿಲಿಟಿ, ಏನಾಗ್ತಾನೆ ಮನುಷ್ಯ ಇರಿಟೇಬಲ್ ಆಗಿ ಫೀಲ್ ಆಗ್ತಾನೆ. ಓಕೆ, ಯಾಕೆ, ಜಾಸ್ತಿ ಲೈಟ್ ಕಂಡಿದ್ರೆ, ಜಾಸ್ತಿ ಬ್ರೈಟ್ ಲೈಟ್ ಕಂಡಿದ್ರೆ, ನಾಯ್ಸ್ ಜಾಸ್ತಿ ಸೌಂಡ್ ಬಂದಿದ್ರೆ, ಓಕೆ, ಅಥವಾ ಸ್ಮೆಲ್ನಿಂದ ಏನಾಗ್ತಾನೆ, ಇರಿಟೇಟ್ ಆಗ್ತಾನೆ, ಮೂಡ್ ಚೇಂಜ್ ಆಗ್ತದೆ ಮನುಷ್ಯಂದು. ಓಕೆ, ಐ ಥಿಂಕ್ ನಿಮ್ಗೆ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ಏನೇನಿದ್ದಾವೆ ಅಂದರೆ ಥ್ರಾಬಿಂಗ್, ಪಲ್ಸೇಟಿಂಗ್ ಪೇನ್ ಒನ್ ಸೈಡ್ ಆಫ್ ದಿ ಹೆಡ್ಡೇಕ್ ಇದೆ, ನಾಸಿಯಾ, ವಾಮಿಟಿಂಗ್, ಸೆನ್ಸಿಟಿವಿಟಿ ಟು ಲೈಟ್, ಸೌಂಡ್, ಸಮ್ಟೈಮ್ಸ್ ಸ್ಮೆಲ್, ವಿಸುವಲ್ ಡಿಸ್ಟರ್ಬೆನ್ಸ್ ಇರ್ತವೆ. ಓಕೆ, ಅದರೊಳಗಡೆ ಫ್ಲ್ಯಾಶ್ ಲೈಟ್, ಜಿಗ್ಜ್ಯಾಗ್ ಅಥವಾ ಬ್ಲೈಂಡ್ ಸ್ಪಾಟ್ ಕಾಣಬಹುದು. ನೆಕ್ ಪೇನ್ ಇರುತ್ತೆ, ನೆಕ್ ಸ್ಟಿಫ್ನೆಸ್ ಇರುತ್ತೆ, ಮೂಡ್ ಚೇಂಜಸ್ ಒಳಗಡೆ ಇರಿಟೇಬಿಲಿಟಿ ಇದೆ. ಓಕೆ, ಸೊ ಇದಕ್ಕೆ ನಾವು ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ? ಓಕೆ, ಮೈಗ್ರೇನ್ ಹೆಡ್ಡೇಕನ್ನು ನಾವು ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ ಅಂದರೆ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಇದರೊಳಗಡೆ ನಾವು ಏನು ಕೊಡ್ಬೋದು, ಇಬುಪ್ರೋಫಿನ್ ಕೊಡ್ಬೋದು. ಯಾವುದು, ಇಬುಪ್ರೋಫಿನ್ ನಾವು ಇದರೊಳಗಡೆ ಕೊಡಬಹುದು. ಮತ್ತು ಟ್ರಿಪ್ಟಾನ್ಸ್. ಓಕೆ, ಟ್ರಿಪ್ಟಾನ್ಸ್ ಲೈಕ್ ಸುಮೆಟ್ರಿಪ್ಟಾನ್. ಓಕೆ, ಸುಮೆಟ್ರಿಪ್ಟಾನ್ ನಾವು ಕೊಡ್ಬೋದು. ಇದು ಏನು ಮಾಡುತ್ತೆ ಅಂದರೆ ಮೈಗ್ರೇನ್ ಪೇನ್ ಕಡಿಮೆ ಮಾಡುತ್ತೆ, ಮೈಗ್ರೇನ್ ಪೇನ್ ಇಂಟೆನ್ಸಿಟಿ ಕಡಿಮೆ ಮಾಡುತ್ತೆ. ಏನು ಮಾಡುತ್ತೆ, ಪೇನ್ ಕಡಿಮೆ ಮಾಡುತ್ತೆ, ವಿತ್ ಪ್ರಿವೆಂಟ್ ಮಾಡುತ್ತೆ, ರೀಅಕರೆನ್ಸ್ ಆಗೋದಿಲ್ಲ. ಓಕೆ, ಏನು ಮಾಡುತ್ತೆ, ಮೈಗ್ರೇನ್ ಪೇನ್ ಕಡಿಮೆ ಮಾಡುತ್ತೆ ಮತ್ತು ಮುಂದೆ ಆಗೋದಿಲ್ಲ. ಓಕೆ, ಪ್ರಿವೆಂಟ್ ಕೂಡ ಮಾಡುತ್ತೆ. ಎರ್ಗೋಟಮೈನ್ನು ಸೇಮ್ ಕೆಲಸ ಮಾಡ್ತವೆ. ಓಕೆ, ಎರ್ಗೋಟಮೈನ್ ಕೂಡ ಸೇಮ್ ಕೆಲಸ ಮಾಡ್ತವೆ, ಪೇನನ್ನು ಕಡಿಮೆ ಮಾಡ್ತವೆ ಮತ್ತು ಪ್ರಿವೆಂಟ್ ಮಾಡ್ತವೆ. ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಓಕೆ, ಅವನಿಗೆ ಸ್ಟ್ರೆಸ್ ಆಗಿದೆ, ಅದಕ್ಕೋಸ್ಕರ ಅವನಿಗೆ ಏನಾಗಿದೆ, ಮೈಗ್ರೇನ್ ಹೆಡ್ಡೇಕ್ ಆಗಿದ್ದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಾವು ಮಾಡೋಕ್ಕೆ ಹೇಳಬೇಕು. ಓಕೆ, ಸಮ್ಟೈಮ್ಸ್ ಆ್ಯಂಟಿ ಕನ್ವಲ್ಷನ್ ಕೂಡ ಕೊಡ್ತಾರೆ. ಓಕೆ, ಆ್ಯಂಟಿ ಕನ್ವಲ್ಷನ್ ಡ್ರಗ್ಸ್. ಓಕೆ, ಆ್ಯಂಟಿ ಕನ್ವಲ್ಷನ್ ಡ್ರಗ್ಸ್, ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಕೂಡ ಇದರೊಳಗಡೆ ಕೊಡೋ ಸಾಧ್ಯತೆ ಇದೆ. ಓಕೆ, ಐ ಥಿಂಕ್ ನಿಮಗೆ ಮೈಗ್ರೇನ್ ಹೆಡ್ಡೇಕ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ಕ್ಲಸ್ಟರ್ ಹೆಡ್ಡೇಕ್ ಬಗ್ಗೆ ಸ್ಟಡಿ ಮಾಡೋಣ. ಕ್ಲಸ್ಟರ್ ಹೆಡ್ಡೇಕ್ ಮೋಸ್ಟ್ ಪೇನ್ಫುಲ್ ಹೆಡ್ಡೇಕ್. ಇಟ್ ಈಸ್ ದ ಮೋಸ್ಟ್ ಸಿವಿಯರ್ ಪೇನ್ ಇರುತ್ತೆ. ಇದರೊಳಗಡೆ ಏನಿರುತ್ತೆ, ಭಾಳಷ್ಟು ಸಿವಿಯರ್ ಪೇನ್ ಇರುತ್ತೆ. ಓಕೆ, ಸೊ ಹೇಳ್ತಾರೆ, ಏನಂತ ಹೇಳ್ತಾರೆ, ತಾಯಿ ಮಗುವಿಗೆ ಜನ್ಮ ಕೊಡೋ ಟೈಮ್ ಜಾಸ್ತಿ ಪೇನ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಯಾರಿಗೆ, ಯಾವ ತಾಯಿಗೆ ಈ ಕ್ಲಸ್ಟರ್ ಹೆಡ್ಡೇಕ್ ಇದೆಯಲ್ಲ, ಅವಳು ಏನು ಹೇಳ್ತಾಳೆ ಅಂದರೆ, ಇನ್ನೂ ನಾನು 4-5 ಮಕ್ಕಳು ಹಡಿಬಹುದು, ಬಟ್ ಕ್ಲಸ್ಟರ್ ಹೆಡ್ಡೇಕ್ ಒಂದು ಸರಿನೂ ಬರಬಾರ್ದು ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಅಷ್ಟು ಪೇನ್. ಓಕೆ, ಮಕ್ಕಳು ಹಡಿಯೋ ಟೈಮಿಗೆ, ಡೆಲಿವರಿ ಆಗೋ ಟೈಮಿಗೆ ಎಷ್ಟು ಪೇನ್ ಆಗುತ್ತೆ ಅಲ್ಲ, ಅದಕ್ಕಿಂತ ಜಾಸ್ತಿ ಪೇನ್ ಆಗುತ್ತೆ ಕ್ಲಸ್ಟರ್ ಹೆಡ್ಡೇಕ್ ಒಳಗಡೆ. ಓಕೆ, ಸೊ ಫಸ್ಟ್ ಡೆಫಿನೇಷನ್ ನೋಡೋಣ ಏನಿದೆ ಅಂತ. ಕ್ಲಸ್ಟರ್ ಹೆಡ್ಡೇಕ್ ಆರ್ ರೇರ್ ಬಟ್ ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಟೈಪ್ ಆಫ್ ಹೆಡ್ಡೇಕ್. ಏನಾಗಿದೆ, ಜಾಸ್ತಿ ಪೇನ್ ಆಗ್ತಾಯಿದೆ, ಇದರಲ್ಲಿ ರೇರ್ ಇದೆ. ಓಕೆ, ಜಾಸ್ತಿ ಕಾಣಿಸ್ಕೊಳ್ಳಲ್ಲ, ಬಟ್ ಯಾರಿಗಿರುತ್ತೆ ಅಲ್ಲ, ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಇರುತ್ತೆ, ಜಾಸ್ತಿ ಪೇನ್ಫುಲ್ ಇರುತ್ತೆ. ಓಕೆ, ಇಟ್ ಇಸ್ ದ ಮೋಸ್ಟ್ ಪೇನ್ಫುಲ್ ಟೈಪ್ ಆಫ್ ಹೆಡ್ಡೇಕ್ ಇದೆ. ಓಕೆ, ಕ್ಯಾರೆಕ್ಟರೈಸ್ಡ್ ಬೈ ಸಡನ್ ಸಿವಿಯರ್ ಬರ್ನಿಂಗ್ ಆರ್ ಸ್ಟ್ಯಾಬಿಂಗ್ ಪೇನ್. ಏನಾಗ್ತಾ ಇದೆ, ಸಡನ್ ಅಂದರೆ ಸಡನ್ನಾಗಿ ಆಗ್ತಾಯಿದೆ. ಓಕೆ, ಗ್ರ್ಯಾಜುವಲ್ ಆಗಿ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಇಲ್ಲ, ಸಡನ್ ಪೇನಾಗಿ ಸ್ಟಾರ್ಟ್ ಆಗುತ್ತೆ. ಸಿವಿಯರ್ ಇರುತ್ತೆ, ಬರ್ನಿಂಗ್ ಪೇನ್ ಇರುತ್ತೆ. ಸಿವಿಯರ್ ಅಂದರೆ ಭಾಳಷ್ಟು ಪೇನ್ ಇರುತ್ತೆ, ಬರ್ನಿಂಗ್ ಪೇನ್ ಇರುತ್ತೆ. ಬರ್ನಿಂಗ್ ಏನಾರ ಸುಡ್ತಾ ಇದ್ದಾರೆ, ನನ್ನ ಮುಖ ಸುಟ್ಟಾಗ್ತಾ ಇದ್ದಾರೆ ಅಂತ ಅವನಿಗೆ ಫೀಲ್ ಆಗುತ್ತೆ. ಓಕೆ, ಆರ್ ಸ್ಟ್ಯಾಬಿಂಗ್ ಅಂದರೆ ಯಾರಾದರೂ ನೈಫ್ ತೊಗೊಂಡು, ಚಾಕು ತೊಗೊಂಡು ಕಣ್ಣಿನ ಮೇಲೆ ಹೊಡಿತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಪೇನ್ ಟಿಪಿಕಲಿ ಲೊಕೇಟೆಡ್ ಅರೌಂಡ್ ಒನ್ ಐ. ಓಕೆ, ಆರ್ ಒನ್ ಸೈಡ್ ಆಫ್ ದಿ ಹೆಡ್. ಸೊ ಎಲ್ಲಿರುತ್ತೆ ಪೇನ್ ಅಂದರೆ, ಒಂದು ಕಣ್ಣು ಇರುತ್ತಲ್ಲ, ಐ ಇರುತ್ತಲ್ಲ, ಆ ಕಣ್ಣಿನ ಸುತ್ತ ಅರೌಂಡ್. ಓಕೆ, ಸೊ ಇದು ನಿಮ್ಮ ಐ ಇದೆ. ಓಕೆ, ಇದು ನಿಮ್ಮ ಐ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದ್ರ ಅರೌಂಡ್ ಪೇನ್ ಇರುತ್ತೆ, ಆರ್ ಒನ್ ಸೈಡ್ ಆಫ್ ಹೆಡ್. ಸೊ ಒನ್ ಸೈಡ್ ಆಫ್ ಹೆಡ್ಡಿಗೆ ಕೂಡ ಪೇನ್ ಇರೋ ಸಾಧ್ಯತೆ ಇದೆ. ಓಕೆ, ಸೊ ಐ ಥಿಂಕ್ ನೀವು ಕ್ಲಸ್ಟರ್ ಹೆಡ್ಡೇಕ್ ಅಂದರೆ ಅರ್ಥ ಆಗಿರ್ಬೋದು. ಏನಿದೆ, ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಇರುತ್ತದೆ. ಓಕೆ, ಸಡನ್ ಸಿವಿಯರ್ ಬರ್ನಿಂಗ್ ಸ್ಟ್ಯಾಬಿಂಗ್ ಪೇನ್. ಓಕೆ, ಎಲ್ಲಿದೆ ಪೇನ್, ಲೊಕೇಟೆಡ್ ಅರೌಂಡ್ ಒನ್ ಐ ಆರ್ ಒನ್ ಸೈಡ್ ಆಫ್ ದಿ ಹೆಡ್. ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಕಾಸಸ್ ನೋಡೋಣ, ಕಾರಣಗಳೇನಿವೆ.
ಓಕೆ, ಇಷ್ಟು ಪೇನ್ಫುಲ್ ಆಗೋ ಕಾರಣ ಏನಿದೆ, ಫಸ್ಟ್ ಕ್ರಾನಿಕ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಯಾಕಂದರೆ ಈ ಪೇನ್ ಬರೋ ಸಾಧ್ಯತೆ ಇದೆ. ಓಕೆ, ಕ್ರಾನಿಕ್ ಸ್ಮೋಕಿಂಗ್, ಜಾಸ್ತಿ ದಿನ ಸ್ಮೋಕಿಂಗ್ ಮಾಡಿದರೆ ಅವರಿಗೆ ಕ್ಲಸ್ಟರ್ ಹೆಡ್ಡೇಕ್ ಬರ್ಬೋದು. ಕ್ರಾನಿಕ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ, ಅವನಿಗೆ ಕೂಡ ಏನಾಗ್ಬೋದು, ಕ್ಲಸ್ಟರ್ ಹೆಡ್ಡೇಕ್ ಬರ್ಬೋದು. ಡಿಸ್ಟರ್ಬ್ ಇನ್ ಸರ್ಕ್ಯಾಡಿಯಮ್ ರಿದಮ್. ಓಕೆ, ಡಿಸ್ಟರ್ಬ್ ಇನ್ ಸರ್ಕ್ಯಾಡಿಯಮ್ ರಿದಮ್ ಅಂದರೆ ಇದೇನಿದೆ, ನಮ್ಮ ಸ್ಲೀಪ್ ಸೈಕಲ್. ಸರ್ಕ್ಯಾಡಿಯಮ್ ರಿದಮ್ ಅಂದರೆ ಸ್ಲೀಪ್ ಸೈಕಲ್. ಸೊ ಸ್ಲೀಪ್ ಸೈಕಲ್ ಸರಿಯಾಗಿಲ್ಲ, ನಿಮ್ಗೆ ಡೈಲಿ ಮೇಂಟೈನ್ ಮಾಡ್ತಾ ಇಲ್ಲ ನೀವು. ಓಕೆ, ಆವಾಗ ಕೂಡ ನಿಮಗೆ ಏನಾಗ್ತಾ ಇದೆ, ಕ್ಲಸ್ಟರ್ ಹೆಡ್ಡೇಕ್ ಬರೋ ಸಾಧ್ಯತೆ ಇದೆ. ನೆಕ್ಸ್ಟ್, ಬ್ರೈಟ್ ಲೈಟ್, ಸ್ಟ್ರಾಂಗ್ ಓಡರ್. ಓಕೆ, ಜಾಸ್ತಿ ಲೈಟ್ ಅವು ನೋಡಿದಾಗ, ಎಕ್ಸಾಂಪಲ್ ವೆಲ್ಡಿಂಗ್ ಅದು ಮಾಡ್ತಾರಲ್ಲ, ಓಕೆ, ವೆಲ್ಡಿಂಗ್ ಅದು ಮಾಡಿದಾಗ ಜಾಸ್ತಿ ಲೈಟ್ ಬರುತ್ತೆ. ಸೊ ಆವಾಗ ಏನಾಗುತ್ತೆ, ಅವರಿಗೆ ಕ್ಲಸ್ಟರ್ ಹೆಡ್ಡೇಕ್ ಬರ್ಬೋದು. ಸ್ಟ್ರಾಂಗ್ ಓಡರ್, ಭಾಳಷ್ಟು ಸ್ಟ್ರಾಂಗ್ ಸ್ಮೆಲ್ ತೊಗೊಂಡಿದ್ದಾನೆ. ಓಕೆ, ಸ್ಮೆಲ್ಲನ್ನು ಇನ್ಹೇಲ್ ಮಾಡಿದಾಗ ಕೂಡ ಏನು ಕ್ಲಸ್ಟರ್ ಹೆಡ್ಡೇಕ್ ಅವರಿಗೆ ಬರ್ಬೋದು. ಆ್ಯಂಡ್ ಇಟ್ ಈಸ್ ನಾಟ್ ಹೆರಿಡೇಟರಿ. ಓಕೆ, ಇದು ಹೆರಿಡೇಟ್ರಿ ಅಲ್ಲ, ಅಂದರೆ ತಂದೆಗಿತ್ತಂದರೆ ಮಗನಿಗೆ ಬರೋದಿಲ್ಲ. ಓಕೆ, ತಂದೆಗಿದ್ದರೆ ಮಗನಿಗೆ ಅದು ಬರೋದಿಲ್ಲ. ಓಕೆ, ಐ ಥಿಂಕ್ ಕಾಸಸ್ ಅರ್ಥ ಆಗಿರ್ಬೋದು. ಸ್ಮೋಕಿಂಗ್ ಮಾಡಿದಾಗ, ಆಲ್ಕೋಹಾಲಿಸಮ್ ಮಾಡಿದಾಗ, ನಿಮ್ಮ ಸರ್ಕ್ಯಾಡಿಯಮ್ ರಿದಮ್ ಅಂದರೆ ನಿಮ್ಮ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆದಾಗ, ಜಾಸ್ತಿ ಲೈಟನ್ನು ನೋಡಿದಾಗ, ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್ಲನ್ನು ನೀವು ತಗೊಂಡಾಗ ಬರೋ ಸಾಧ್ಯತೆ ಇದೆ. ಓಕೆ, ಇದು ಹೆರಿಡಿಟ್ರಿ ಇಲ್ಲ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ಫ್ಯಾಮಿಲಿ ಒಳಗಡೆ ಯಾರಿಗಾರು ಇದ್ದರೂ ನಿಮಗೆ ಬರೋ ಚಾನ್ಸಸ್ ಭಾಳ ಕಡಿಮೆ. ನೆಕ್ಸ್ಟ್, ಕ್ಲಿನಿಕಲ್ ಫೀಚರ್ಸ್. ಸೊ ಇದ್ರ ಕ್ಲಿನಿಕಲ್ ಫೀಚರ್ಸ್ ಏನಿದ್ದಾವೆ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನಿದ್ದಾವೆ, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಏನಿದ್ದಾವೆ ಅಂತ ನೋಡಿದಾಗ, ಹೆಡ್ಡೇಕ್ ಈಸ್ ಯೂಸುವಲಿ ಯೂನಿಲೇಟರ್. ಏನತ್ತೆ ಯೂನಿಲೇಟರ್ ಅಂದರೆ ಒನ್ ಸೈಡ್. ಓಕೆ, ರೇರ್ಲಿ ಸ್ವಿಚಸ್ ಸೈಡ್, ಅಂದರೆ ಇದು ಸ್ವಿಚ್ ಮಾಡಲ್ಲ. ಓಕೆ, ಈ ಕಡೆ ನಿಮಗೆ ಪೇನ್ ಆಗ್ತಾ ಇದೆ ಅಂದರೆ ಅದು ಈ ಕಡೆ ಹೋಗೋದಿಲ್ಲ. ಓಕೆ, ಸೊ ಏನಿದೆ, ಒನ್ ಐಗೆ ನೀವು ಪೇನ್ ಆಗ್ತಾ ಇದೆ. ಸೊ ಇಟ್ ರೇರ್ಲಿ ಸ್ವಿಚಸ್ ಫ್ರಮ್ ಒನ್ ಸೈಡ್ ಟು ಅನದರ್, ಅಂದರೆ ಈ ಕಡೆಯಿಂದ ಈ ಕಡೆ ಬರೋದು ಭಾಳ ರೇರ್. ನೆಕ್ಸ್ಟ್, ಪೇನ್ ಮೈಟ್ ಫೀಲ್ ಅರೌಂಡ್ ಐ. ಸೊ ನಮಗೆ ಪೇನ್ ಎಲ್ಲ ಆಗ್ತಾ ಇದೆ, ಅರೌಂಡ್ ದಿ ಐ ಆಗ್ತಾ ಇದೆ. ಓಕೆ, ಲೈಕ್ ನೈಫ್ ಸ್ಟ್ಯಾಬಿಂಗ್ ಆನ್ ದಿ ಐ. ಯಾವ ಥರ, ನೈಫ್ ಅಂದರೆ ಏನು, ಖಂಜರ ಅಂತಾರಲ್ಲ, ಖಡ್ಗ ಅಂತೀವಲ್ಲ, ಖಡ್ಗ ತೊಗೊಂಡು ನಾವು ಐ ಅರೌಂಡ್, ನಮ್ಮ ಕಣ್ಣಿನ ಸುತ್ತಮುತ್ತಲು ಈ ಥರ ಹೊಡೆದಿದ್ದ ಥರ ನಮಗೆ ಫೀಲ್ ಆಗುತ್ತೆ. ಓಕೆ, ಚಾಕುವಿಂದ ಏನಂತಾರೆ, ಪೇಕ್ ಮಾಡಿದ ಥರ ನಮಗೆ ಪೇನ್ ಬರುತ್ತೆ. ವಿತ್ ಟಿಯರಿಂಗ್ ಆರ್ ರನ್ನಿ ನೋಸ್. ವಿತ್ ಟಿಯರಿಂಗ್ ಅಂದರೆ ಕಣ್ಣು ಒಳಗಡೆ ನೀರು ಬರ್ತವೆ. ಏನು ಬರ್ತವೆ, ಕಣ್ಣು ಒಳಗಡೆ ನೀರು ಬರ್ತವೆ, ಟಿಯರಿಂಗ್ ಆಗುತ್ತೆ. ಓಕೆ, ಏನಾಗುತ್ತೆ, ನಿಮ್ಮ ಕಣ್ಣು ಒಳಗಡೆ ನೀರು ಬರುತ್ತೆ, ವಾಟರ್ ಬರುತ್ತೆ. ಆರ್ ರನ್ನಿ ನೋಸ್, ಮೂಗಿನ ಒಳಗೂ ಏನು ಬರ್ಬೋದು, ರನ್ನಿ ನೋಸ್ ಅಂದರೆ ಡಿಸ್ಚಾರ್ಜ್ ಫ್ರಮ್ ನೋಸ್ ಇರ್ಬೋದು. ಓಕೆ, ಸೊ ಪೇನ್ ಎಲ್ಲಿದೆ, ಅರೌಂಡ್ ದಿ ಐ ಇದೆ. ಯಾವ ಥರ ಪೇನ್ ಇದೆ, ನೈಫ್ ಸ್ಟ್ಯಾಬಿಂಗ್. ಓಕೆ, ಒಂದು ಖಡ್ಗ ತೊಗೊಂಡು ನಮ್ಮ ಕಣ್ಣಿನ ಒಳಗಡೆ ತಿವಿಯೋ ಥರ ಪೇನ್ ಇದೆ. ವಿತ್ ಟಿಯರಿಂಗ್, ನಮ್ಮ ಕಣ್ಣಿನ ಒಳಗಡೆ ನೀರು ಬರ್ತಾ ಇದ್ದೇವೆ, ಅಥವಾ ರನ್ನಿ ನೋಸ್. ಓಕೆ, ಮೂಗಿನಿಂದನೂ ನೀರು ಬರ್ತಾ ಇದೆ. ಓಕೆ, ಐ ಥಿಂಕ್ ಇವೆರಡು ಪಾಯಿಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಇಟ್ ಕ್ಯಾನ್ ರೇಡಿಯೇಟ್ ಫ್ರಮ್ ಒನ್ ಐ ಟು ಫೋರ್ಹೆಡ್ ಚೀಕ್ಸ್ ಆನ್ ದಿ ಸೇಮ್ ಸೈಡ್. ಅಂದರೆ ಮೊದಲು ಏನಾಗಿದೆ, ಒಂದು ಕಣ್ಣಿನ ಮೇಲೆ ಪೇನ್ ಇದೆ. ಸೊ ಅದು ಕಣ್ಣಿನಿಂದ ರೇಡಿಯೇಟ್ ಅಂದರೆ ಟ್ರಾನ್ಸ್ಫರ್ ಆಗುತ್ತೆ, ಐನಿಂದ ಫೋರ್ಹೆಡ್, ಹಣೆ ಇರುತ್ತೆಲ್ಲ, ಫೋರ್ಹೆಡ್ ಮೇಲೆ ಹೋಗುತ್ತೆ. ಓಕೆ, ಸೊ ಏನು ಹೋಗುತ್ತೆ, ಆ ಒನ್ ಐ ಪೇನ್ ಇದೆ, ಸೊ ಪೇನಿಂದ ಅದು ಫೋರ್ಹೆಡ್ ಹೋಗುತ್ತೆ, ಅಥವಾ ಚೀಕ್ಸ್, ಗಲ್ಲ ಅಂತೀವಲ್ಲ, ಓಕೆ, ಚೀಕ್ಸ್ ಡಿಂಪಲಲ್ಲಿ ಬೀಳ್ತಾವಲ್ಲ, ಅಲ್ಲಿ ಕೂಡ ಏನಾಗೋ ಸಾಧ್ಯತೆ ಇದೆ, ಪೇನ್ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಇದೆ. ಅದ್ರ ಕಡೆದು ಏನಂತೀವಿ, ಒನ್ ಸೈಡ್ ಫುಲ್ ಪೇನ್ ಆಗ್ತಾಯಿದೆ, ಫೋರ್ಹೆಡ್ ಮೇಲೆ ಪೇನ್ ಆಗ್ತಾಯಿದೆ, ಅರೌಂಡ್ ದಿ ಐ ಮತ್ತು ಚೀಕ್ಸ್ಗಳು ಕೂಡ ಏನಾಗ್ತಾ ಇದ್ದಾವೆ, ಪೇನ್ ಆಗ್ತಾ ಇದ್ದಾವೆ. ಐ ಥಿಂಕ್ ನಿಮ್ಗೆ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ನಾವು ಹೇಗೆ ಮಾಡ್ತೀವಿ ಅಂತ ನೋಡೋಣ. ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ, ಅವಾಯ್ಡ್ ಟ್ರಿಗರ್ ಅಂದರೆ ಏನು ಮಾಡಬೇಕು, ಅವಾಯ್ಡ್ ಸ್ಮೋಕಿಂಗ್, ಆಲ್ಕೋಹಾಲ್, ಬ್ರೈಟ್ ಲೈಟ್ ಇರುತ್ತೆಲ್ಲ ಅದನ್ನು ಅವಾಯ್ಡ್ ಮಾಡಬೇಕು. ಸ್ಟ್ರಾಂಗ್ ಸ್ಮೆಲ್ ಕೂಡ ನಾವು ಅವಾಯ್ಡ್ ಮಾಡಬೇಕು. ಓಕೆ, ಸೊ ನಾವು ಅವಾಗ ಏನು ಕೊಡ್ತೀವಿ, ಆಕ್ಸಿಜನ್ ಥೆರಪಿ ನಾವು ಕೊಡ್ಬೋದು. ಓಕೆ, ಆಕ್ಸಿಜನ್ ಥೆರಪಿ ಕೊಟ್ಟಾಗ ಪೇಷಂಟ್ಗೆ ಪೇನ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ಆಕ್ಸಿಜನ್ ಜಾಸ್ತಿ ಕೊಡ್ತೀವಿ ನಾವು, ಪೇನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಟ್ರಿಪ್ಟಾನ್, ಇದರೊಳಗಡೆ ನಾವು ಏನು ಕೊಡ್ತೀವಿ, ಟ್ರಿಪ್ಟಾನ್ ಕೊಡ್ತೀವಿ. ಎಕ್ಸಾಂಪಲ್ ಸುಮೆಟ್ರಿಪ್ಟಾನ್. ನೆಕ್ಸ್ಟ್, ಎರ್ಗೋಟಮೈನ್ ಕೊಡ್ತೀವಿ. ಓಕೆ, ಎರ್ಗೋಟಮೈನ್ ಮೆಡಿಸಿನ್ ಕೊಡ್ತೀವಿ. ಮತ್ತು ಯಾವ್ದು ಕೊಡ್ತೀವಿ, ವೆರಾಪಮಿಲ್ ಕೊಡ್ತೀವಿ. ಲಿಥಿಯಮ್ ನಾವು ಇದರೊಳಗಡೆ ಕೊಡ್ತೀವಿ ಮ್ಯಾನೇಜ್ಮೆಂಟ್ ಒಳಗಡೆ. ಓಕೆ, ಸೊ ವೆರಾಪಮಿಲ್ ಮತ್ತು ಲಿಥಿಯಮ್ ಕೂಡ ಏನು ಮಾಡುತ್ತೆ, ನಮ್ಮ ಹೆಡ್ಡೇಕನ್ನು ಕಡಿಮೆ ಮಾಡುತ್ತೆ, ಕ್ಲಸ್ಟರ್ ಹೆಡ್ಡೇಕ್ ಕಡಿಮೆ
ಮಾಡ್ತವೆ. ಓಕೆ, ಐ ಥಿಂಕ್ ನಿಮ್ಗೆ ಕ್ಲಸ್ಟರ್ ಹೆಡ್ಡೇಕ್ ಅರ್ಥ ಆಗಿರ್ಬೋದು. ಏನೇ ಕೊಡ್ತೀವಿ, ಟ್ರಿಗರಿಂಗನ್ನು ಅವಾಯ್ಡ್ ಮಾಡ್ತೀವಿ. ಆಕ್ಸಿಜನ್ ಥೆರಪಿ ಕೊಡ್ತೀವಿ, ಟ್ರಿಪ್ಟಾನ್ ಕೊಡ್ತೀವಿ, ಎರ್ಗೋಟಮೈನ್, ವೆರಾಪಮಿಲ್ ಮತ್ತು ಲಿಥಿಯಮನ್ನು ಇದರೊಳಗಡೆ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡರಿ ಹೆಡ್ಡೇಕ್. ಸೊ ಪ್ರೈಮರಿ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೆಕೆಂಡರಿ ಹೆಡ್ಡೇಕ್ ಒಳಗಡೆ ನಾವು ನೋಡಿದಾಗ ಏನಾಗುತ್ತೆ, ಸೆಕೆಂಡರಿ ಹೆಡ್ಡೇಕ್ ಈಸ್ ದಿ ಹೆಡ್ಡೇಕ್. ಓಕೆ, ಇದರೊಳಗಡೆನೂ ಹೆಡ್ಡೇಕ್. ಓಕೆ, ದಟ್ ಕಾಸ್ಡ್ ಬೈ ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್. ಅಂದರೆ ಏನು, ಹೆಡ್ಡೇಕ್ ವಿತ್ ಡಿಸೀಸ್. ಅಂದರೆ ಏನಿದೆ, ಪೇಷಂಟ್ಗೆ ಬೇರೆ ಡಿಸೀಸ್ ಇದೆ, ಅದಕ್ಕೋಸ್ಕರ ಅವನಿಗೆ ಹೆಡ್ಡೇಕ್ ಆಗ್ತಾಯಿದೆ. ಅದಕ್ಕೇನಂತೀವಿ ನಾವು, ಸೆಕೆಂಡರಿ ಹೆಡ್ಡೇಕ್. ಓಕೆ, ಹೆಡ್ಡೇಕ್ ದಟ್ ಕಾಸ್ಡ್ ಬೈ ಎನ್ ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್. ಎಕ್ಸಾಂಪಲ್ ಏನಿದೆ, ಸೈನಸ್ ಹೆಡ್ಡೇಕ್. ಸೊ ನಿಮಗೇನಾಗಿದೆ, ಸೈನಸೈಟಿಸ್ ಆಗಿದೆ. ಓಕೆ, ಐ ಥಿಂಕ್ ನಾವು ಪ್ರಿವಿಯಸ್ ವಿಡಿಯೋ ಒಳಗಡೆ ಹೇಳಿ ನಿಮಗೆ, ಸೈನಸೈಟಿಸ್ ಆದಾಗ ನಿಮಗೇನಾಗುತ್ತೆ, ಹೆಡ್ಡೇಕ್ ಆಗುತ್ತೆ. ಪ್ಯಾರಾನೇಸಲ್ ಸೈನಸಸ್ ಇನ್ಫ್ಲಮೇಷನ್ ಆಗುತ್ತೆ. ಓಕೆ, ಆವಾಗ ನಿಮಗೇನಾಗುತ್ತೆ, ಸೈನಸೈಟಿಸ್ ಆದಾಗೂ ಹೆಡ್ಡೇಕ್ ಆಗುತ್ತೆ. ಹೆಡ್ಡೇಕ್ ಅಸೋಸಿಯೇಟೆಡ್ ವಿತ್ ಅದರ್ ಮೆಡಿಕಲ್ ಕಂಡೀಷನ್ ಸಚ್ ಆಸ್ ಹೈಪರ್ ಟೆನ್ಷನ್ ಆಗಿದೆ, ಆವಾಗ ಕೂಡ ನಿಮಗೆ ಹೆಡ್ಡೇಕ್ ಆಗ್ತಾಯಿದೆ. ಓಕೆ, ಅಥವಾ ಬ್ರೈನ್ ಕ್ಯಾನ್ಸರ್ ಇದೆ, ಬ್ರೈನ್ ಟ್ಯೂಮರ್ ಅಂತೀವಲ್ಲ, ಆವಾಗ ಕೂಡ ನಿಮಗೆ ಹೆಡ್ಡೇಕ್ ಆಗುತ್ತೆ. ಓಕೆ, ಅಥವಾ ಏನಾಗಿದೆ, ಹೆಡ್ ಇಂಜುರಿ ಆಗಿದೆ, ಆವಾಗ ಕೂಡ ನಿಮಗೇನಾಗಿದೆ, ಹೆಡ್ಡೇಕ್ ಆಗ್ತಾಯಿದೆ. ಸೊ ಇವೆಲ್ಲ ಏನು ಬರ್ತವೆ, ಅಸೋಸಿಯೇಟೆಡ್ ವಿತ್ ಅದರ್ ಮೆಡಿಕಲ್ ಕಂಡೀಷನ್. ಇವನಿಗೆ ಪೇನ್ ಆಗ್ತಿರಲಿಲ್ಲ, ಬಟ್ ಆಗ್ತಾಯಿದೆ. ಓಕೆ, ಯಾಕೆ ಆಗ್ತಾಯಿದೆ ಅಂದರೆ ಅವನಿಗೆ ಬೇರೆ ಯಾವುದೋ ಡಿಸೀಸ್ ಇದೆ, ಅದಕ್ಕೋಸ್ಕರ ಅವನಿಗೆ ಹೆಡ್ಡೇಕ್ ಆಗ್ತಾಯಿದೆ. ಇವಕ್ಕೇನಂತೀವಿ ನಾವು, ಸೆಕೆಂಡರಿ ಹೆಡ್ಡೇಕ್. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.